ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ನಾನು ಬೆಳಗ್ಗೆ ತಾನೇ ಒಂದು ವಿಡಿಯೋ ಮಾಡಿದ್ದೆ, ಇನ್ನೂ ಕೂಡ ಯಾರು ಕೆ ಎ ಅಥಾರಿಟಿ ಇನ್ನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಮೇ ಬಿ ಕೇಳಿಸಿದೆ ಅನಿಸುತ್ತೆ ಅವರು ನಿಮ್ಮ ಕೂಗು. ಸೊ ಫೈನಲಿ ಮಾಡಿದ್ದಾರೆ, ಇಲ್ಲಿ ಬನ್ನಿ ನೋಡೋಣ ಏನಂತ. ಸೊ ಇಲ್ಲಿ PGCET ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ನಂತರ ಪ್ರಕ್ರಿಯೆ ದಿನಾಂಕ ವಿಸ್ತರಣೆ ಮಾಡಲಾಗಿದ್ದು, ಸೀಟು ಹಂಚಿಕೆಯಾಗಿರುವ ಅಭ್ಯರ್ಥಿಗೆ ಕೆಳಗಿನ ವೇಳಾಪಟ್ಟಿಯಂತೆ ಕ್ರಮ ವಹಿಸಬೇಕಾಗಿದೆ. ಏನು ಅಂತ ಹೇಳಿದ್ರೆ ಪೇಮೆಂಟ್ ಆಫ್ ಫೀಸ್. ಸೊ ಯಾರು ಒಂದು ಚಾಯ್ಸ್ 3 ಕೊಟ್ಟಿರ್ತೀರ, ಆಗೋ ಚಾಯ್ಸ್ 3 ಕೊಟ್ಟಿರ್ತಾರೆ, ಎಸ್ಪೆಷಲಿ ಆನ್ ಚಾಯ್ಸ್ 1ಅಲ್ಲಿ ಯಾರು ಆಪ್ಷನ್ 1ಅಲ್ಲಿ ಯಾರು ಸೆಲೆಕ್ಟ್ ಆಗಿರಲ್ಲ ಅವ್ರು ಪೇಮೆಂಟ್ ಮಾಡಲಿಕ್ಕೆ ಅಪ್ ಟು 6th ಡಿಸೆಂಬರ್ ತನಕ ಟೈಮ್ ಇದೆ. ಟೈಮಿಂಗ್ಸ್ ಏನಂತ ಗೊತ್ತಿಲ್ಲ. ಓಕೆ, 6th ಡಿಸೆಂಬರ್ ತನಕ ಟೈಮ್ ಇದೆ. ಸೊ ಹಾಗಾಗಿ ಇನ್ನೂ ಕೂಡ 2 days ಟೈಮ್ ಇದೆ. ಬಟ್ ಆದಷ್ಟು ಬೇಗ ನೀವು ಪೇಮೆಂಟನ್ನು ಮಾಡಿಕೊಳ್ಳಿ ಸ್ಟೂಡೆಂಟ್ಸ್. ಹಾಗೂ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜಸ್ 7ನೇ ತಾರೀಕು 5:30 ಒಳಗೆ, ಅಂದರೆ ಶನಿವಾರ ನೀವು 5:30 ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜನ್ನು ರಿಪೋರ್ಟ್ ಆಗಬೇಕಾಗುತ್ತೆ. ಸೊ ದಿಸ್ ದ ಲೇಟೆಸ್ಟ್ ಅಪ್ಡೇಟ್ ಗಿವನ್ ಬೈ KE ಅಥಾರಿಟಿ. ಸೊ ಯಾರ್ಯಾರು ಇನ್ನೂ ಕೂಡ ಪೇಮೆಂಟ್ ಮಾಡಿಲ್ಲ, ಇನ್ ಕೇಸ್ ಪೇಮೆಂಟು ಇನ್ನೂ ಪಾಪ ನಿಮಗೆ ಅಮೌಂಟು ಇದಾಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ 2 days ಟೈಮ್ ಇದೆ ಸ್ಟೂಡೆಂಟ್ಸ್. ಸೊ ನೀವು ಪೇಮೆಂಟನ್ನು ಮಾಡಲಿಕ್ಕೆ ಹಾಗೂ ರಿಪೋರ್ಟ್ ಆಗಲಿಕ್ಕೆ 7ನೇ ತಾರೀಕು ತನಕ ಟೈಮ್ ಇದೆ. ಸೊ ಹಾಗಾಗಿ ಈ ವಿಷಯನ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ಗೂ ತಲುಪಿಸಿ. ಥ್ಯಾಂಕ್ ಯು.